ಹಲೋ ಎವ್ರಿವನ್. ದಿಸ್ ಇಸ್ ಚೈತ್ರ ಚಂದು ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಕ್ರಿಸ್ಮಸ್, ದೀಪಾವಳಿ ಈ ಥರ ಲೈಟಿಂಗ್ಸ್ ಡೆಕೋರೇಟ್ನ ಮನೆಯಲ್ಲೇ ಕಲರ್ ಶೀಟ್ ಯೂಸ್ ಮಾಡಿ ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ನೀವು ಮರಿಬೇಡಿ. ಲೆಟ್ ಸ್ಟಾರ್ಟ್. ನಾನಿಲ್ಲಿ 2 ಕಲರ್ ಶೀಟ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ನಾನು ಬಟರ್ಫ್ಲೈ ಡ್ರಾ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕಾದ್ರೂ ನೀವು ಡ್ರಾ ಮಾಡ್ಕೋಬೋದು. ನಾನು ಇದಕ್ಕೆ ಈಸಿಯಾಗಲಿ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನಾನು ಬಟರ್ಫ್ಲೈನ ಡ್ರಾ ಮಾಡ್ಕೋತಾ ಇದ್ದೀನಿ. ಈ ಥರ ನೀವು ಒಂದೇ ಸೈಜಲ್ಲಿ ಇರಬೇಕು ಅಂಥೇಳಿ ನಾನು ಜಸ್ಟ್ ಒಂದು ಸೈಡಲ್ಲಿ ಕಟ್ ಮಾಡಿಕೊಂಡು ಅದನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಶೀಟ್ಸ್ಗೂ ಕೂಡ ಎಲ್ಲಿ ಸ್ಪೇಸ್ ಸಿಗುತ್ತೆ ನಿಮ್ಗೆ ಈ ಥರ ನೀಟಾಗಿ ಡ್ರಾ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಸೈಡಲ್ಲಿ ಆ ವಿಂಗ್ಸ್ ಏನಿರುತ್ತೆ ಅದನ್ನು ಮಾತ್ರ ನೀವು ಶೇಪ್ ಕೊಟ್ಟು ನೀಟಾಗಿ ಈ ಥರ ಕಟರಲ್ಲಿ ಯೂಸ್ ಮಾಡಿ ಆ ವಿಂಗ್ಸ್ ಮಾತ್ರ ನೀಟಾಗಿ ಕಟ್ ಮಾಡಿಟ್ಕೊಳ್ಳಿ. ಎರಡೂ ಕಡೆ ಏನು ಬರುತ್ತೆ ಮಧ್ಯ ಬಿಟ್ಟು ಸೈಡ್ಸ್ ಮಾತ್ರ ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ ವಿಂಗ್ಸ್ಗಳನ್ನ. ಆ್ಯಂಡ್ ನೆಕ್ಸ್ಟ್ ಅನದರ್ ಕಲರ್ ಶೀಟ್ಸ್ ಕೂಡ ಯೂಸ್ ಮಾಡಿ ಅದೇನು ನೀವು ಬಟರ್ಫ್ಲೈ ಕಟ್ ಮಾಡಿದರೆ ಅದಕ್ಕಿಂತ ಸ್ಮಾಲ್ ಸೈಜಲ್ಲಿ ಇದನ್ನು ಕೂಡ ನೀವು ನೀಟಾಗಿ ಆ ಬಟರ್ಫ್ಲೈ ಶೇಪ್ ಏನಿದೆ ಅದೇ ಥರ ನೀಟಾಗಿ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಅಲ್ಲಿ ಎಷ್ಟು ಬಟರ್ಫ್ಲೈ ಬೇಕೋ ಅಷ್ಟು ನೀಟಾಗಿ ಇನ್ನೊಂದು ಕಲರ್ ಶೀಟಲ್ಲಿ ಯೂಸ್ ಮಾಡಿಕೊಂಡು ಈ ಥರ ಸಣ್ಣದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಗ್ಲೂ ಹಾಕಿ ಮಧ್ಯ ನೀವು ಏನು ಮುಂಚೆ ಮಾಡಿ ಇಟ್ಕೊಂಡಿದ್ರಿ ಈ ಥರ ಬಟರ್ಫ್ಲೈ ಡಬಲ್ ಸೈಡ್ಸ್ ಥರ ಅನಿಸುತ್ತೆ. ಈ ಥರ ನೀಟಾಗಿ ಅಷ್ಟಕ್ಕೂ ಕೂಡ ಇನ್ನೊಂದು ಕಲರ್ ಶೀಟಲ್ಲಿ ಯೂಸ್ ಮಾಡಿರೋದನ್ನು ಪೇಸ್ಟ್ ಮಾಡಿ ಈ ಥರ ಇಟ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಂಥೇಳಿ ನಾನು ಜಸ್ಟ್ ಔಟ್ಲೈನ್ ಕೊಡ್ತಾಯಿದ್ದೀನಿ ಸ್ಕೆಚ್ ಪೆನ್ನಲ್ಲಿ. ನಿಮಗೂ ಕೂಡ ಈ ಥರ ನೀಟಾಗಿ ಕಾಣಿಸ್ಬೇಕು ಅದನ್ನೇನಿದೆ ಪಿಕ್ಚರ್ ಅನ್ನೋದಕ್ಕೆ ಸ್ಕೆಚ್ ಪೆನ್ನ ಯೂಸ್ ಮಾಡಿ ಈ ಥರ ಏನು ಯೂಸ್ ಮಾಡಿದ್ದೀರ ಕಲರ್ ಶೀಟ್ನ ಜಸ್ಟ್ ಅದನ್ನು ಔಟ್ಲೈನ್ಗೆ ಎಲ್ಲ ವಿಂಗ್ಸ್ಗೂ ಕೂಡ ಈ ಥರ ಔಟ್ಲೈಟಾಗಿ ಕೊಟ್ಕೊಂಡು ಬನ್ನಿ. ಆ್ಯಂಡ್ ಇದಕ್ಕೆ ವೇಸ್ಟ್ ಆಗಿರೋ ಬಾಟಲ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಮೇಲ್ಗಡೆ ಏನಿದೆ ಅದನ್ನು ಕವರ್ದು ರಿಮೂವ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಬಾಟಲ್ಗೆ ನೀವೇನು ಡ್ರಾ ಮಾಡಿ ಇಟ್ಕೊಂಡಿದ್ದೀರ ಫುಲ್ ಶೀಟ್ ಕಂಪ್ಲೀಟ್ ಶೀಟ್ನ ಈ ಥರ ಸೈಡ್ಸ್ ಮೇಲ್ಗಡೆ ಅಲ್ಲಿ ಗ್ಯಾಪ್ ಇರೋದ್ರಿಂದ ಅದಕ್ಕೆ ಸ್ಟ್ಯಾಪ್ಲರ್ ಮಾಡ್ಕೊಳ್ಳಿ. ಪೇಸ್ಟ್ ಸ್ವಲ್ಪ ಕೂತ್ಕೊಳ್ಳಲ್ಲ ಗಮ್ ಮಾಡೋದ್ರಿಂದ ಹಾಗಾಗಿ ಕಾಣಿಸುತ್ತೆ. ರೆಡಿ ಲೈಟಿಂಗ್ಸ್ ಕ್ರಿಸ್ಮಸ್ಗೆ ಎಲ್ರಿಗೂ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ಲೈಟಿಂಗ್ಸ್ನ ಮಾಡಿ ನೀವು ನಿಮ್ಮ ಮನೆಯಲ್ಲಿ ಡೆಕೋರೇಟ್ ಆಗಿ ಮಾಡ್ಕೋಬೋದು. ಮೋರ್ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹ್ಯಾಪಿ ಕ್ರಿಸ್ಮಸ್ ಟು ಯು ಆಲ್. ಬಾಯ್.